ಹೋಗೋಣ. ಸಿಎಂ ನಿವಾಸದಲ್ಲಿ ಲಂಚ್ ಮೀಟಿಂಗ್ ನಡೆದಿದೆ. ಸಚಿವರ ಜೊತೆ ಸಿಎಂ ಲಂಚ್ ಮೀಟಿಂಗ್ ನಡೆಸಿದ ವೇಳೆ ರಾಜಕೀಯ ಸಮಾಲೋಚನೆ ಮಾಡಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿದೆ. ಇಲಾಖೆಗಳ ಕಾರ್ಯವೈಖರಿ ಬಗ್ಗೆ ಸಮಾಲೋಚನೆ ಮಾಡಿದ್ದಾರೆ. ಸಂಪುಟ ಪುನಾರಚನೆ ಬಗ್ಗೆಯೂ ಸಮಾಲೋಚನೆ ನಡೆದಿದ್ದು, ಕೆಲವರನ್ನ ಕೈಬಿಡುವ ಬಗ್ಗೆಯೂ ಚರ್ಚೆ ನಡೆದಿದೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಇದೇ ವೇಳೆ ಸಚಿವರ ಅಭಿಪ್ರಾಯ ಸಂಗ್ರಹಿಸಿದ ಸಿಎಂ ಬಿಎಸ್ವೈ ಬೆಳಗಾವಿ ಉಪಚುನಾವಣೆ ಬಗ್ಗೆಯೂ ಮಾತನಾಡಿದ್ದು, ಏಕಪಕ್ಷೀಯ ನಿರ್ಧಾರದ ಆರೋಪ ಮುಕ್ತಕ್ಕೆ ಯತ್ನ ಮಾಡಿದ್ದಾರೆ ಎನ್ನಲಾಗ್ತಿದೆ. ಸಿಎಂ ಬಿಎಸ್ವೈರಿಂದ ಶಾಸಕರ ನಿರ್ಲಕ್ಷ್ಯ ಆರೋಪ ಹಿನ್ನೆಲೆಯಲ್ಲಿ ಆರೋಪದಿಂದ ಮುಕ್ತರಾಗಲು ಯಡಿಯೂರಪ್ಪ ಯತ್ನಿಸಿದ್ದಾರೆ. ಪಕ್ಷದ ಶಾಸಕರ ಭೇಟಿಗೆ ಸಿಎಂ ಬಿಎಸ್ವೈ ನಿರ್ಧರಿಸಿದ್ದಾರೆ. ಜನವರಿ 4, 5ರಂದು ಶಾಸಕರ ಭೇಟಿಗೆ ನಿರ್ಧರಿಸಿದ್ದು, ಅಂದಿನ ಎಲ್ಲಾ ಕಾರ್ಯಕ್ರಮ ರದ್ದುಗೊಳಿಸಿದ್ದಾರೆ. ಬೆಂಗಳೂರಲ್ಲೇ ಉಳಿದು ಶಾಸಕರ ಭೇಟಿಯಾಗಿ ಅವರ ಸಮಸ್ಯೆ ಆಲಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜನವರಿಯಲ್ಲಿ ವಿಧಾನಸಭೆ ಜಂಟಿ ಅಧಿವೇಶನ ನಡೆಯಲಿದ್ದು, ಈ ಹಿನ್ನೆಲೆಯಲ್ಲಿ ಶಾಸಕರನ್ನ ಸದನಕ್ಕೆ ಸಜ್ಜುಗೊಳಿಸಲು ಪ್ಲಾನ್ ಮಾಡಿದ್ದಾರೆ. ಈ ಮೂಲಕ ಶಾಸಕರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಜೊತೆಗೆ ಸಚಿವ ಸಂಪುಟ ಪುನಾರಚನೆ ಬಗ್ಗೆಯೂ ಸಮಾಲೋಚನೆ ನಡೆಸಿ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎನ್ನಲಾಗ್ತಿದೆ. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ನಿಮ್ಮ ತಂದೆಯನ್ನ ಪ್ರಧಾನಿ ಮಾಡಿದ್ದು ಕಾಂಗ್ರೆಸ್, ನಿಮ್ಮನ್ನ 2ನೇ ಬಾರಿ ಸಿಎಂ ಮಾಡಿದ್ದು ಕಾಂಗ್ರೆಸ್ ಶಾಲ್ಗೆ ವ್ಯಾಲ್ಯೂ ಇಲ್ಲ ಅಂತೀರಾ. ನನ್ನ ಬಗ್ಗೆ ವೈಯಕ್ತಿಕವಾಗಿ ಬೇಕಾದ್ರೆ ಮಾತನಾಡಿ, ಆದ್ರೆ ಕಾಂಗ್ರೆಸ್ ಬಗ್ಗೆ ಮಾತನಾಡಬೇಡಿ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಮೊನ್ನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿ ಸಾಹೇಬರು ನಾನು ಹಸಿರು ಶಾಲನ್ನ ಹಾಕೊಂಡು ಮೆರವಣಿಗೆಯಲ್ಲಿ ಬಂದೆ. ಸಿದ್ದರಾಮಯ್ಯನವರು ಹೇಳಿದ್ರು, ಇಲ್ಲ ಅಸೆಂಬ್ಲಿ ಇದೆ, ನೀನು ಹೋಗು ಇದಕ್ಕೆ ಅಂತ. ಈ ಕಾಂಗ್ರೆಸ್ಗೆ ಬಣ್ಣಕ್ಕೆ ಈ ಟವಲ್ಗೆ ಬೆಲೆ ಹೋಗ್ಬಿಟ್ಟಿದೆ, ಅದಕ್ಕೆ ಈ ಹಸಿರು ಟವಲ್ ಹಾಕೊಂಡಿದ್ದಾರೆ ಅಂತ ಹೇಳಿ ಮಾತಾಡೋದು ನಮ್ಮ ಮಾಜಿ ಮುಖ್ಯಮಂತ್ರಿ. ಈ ದೇಶಕ್ಕೆ ಪ್ರಧಾನಮಂತ್ರಿ ನಿಮ್ಮ ತಂದೆಯವ್ರನ್ನ ಮಾಡಿದ್ದು ಈ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿದೆ ನಾನು. ನಾವೇ ಬಲವಂತ ಮಾಡಿದ್ವೋ ಕೊಟ್ಟವೋ ಮಾಡಿದ್ವೋ ಇನ್ನೊಂದು ಬೇರೆ ವಿಚಾರ. ಮತ್ತೆ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಮಾಡಿದ್ದು ಈ ಕಾಂಗ್ರೆಸ್ ಪಾರ್ಟಿ ಅಂತ ನಾನು ಹೇಳಿದೆ. ನನ್ನ ವೈಯಕ್ತಿಕವಾಗಿ ನಿಂದನೆ ಮಾಡಿದ್ರೆ ನಾನು ತಡ್ಕೊಳ್ಳಿಕ್ಕೆ ನಾನು ಸಿದ್ಧನಿದ್ದೇನೆ. ಆದರೆ ಈ ಕಾಂಗ್ರೆಸ್ ಧ್ವಜಕ್ಕೆ ನಾನು ಈ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಈ ಡಿಕೆ ಶಿವಕುಮಾರ್ ಸ್ವಾಭಿಮಾನವನ್ನು ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಹೊಸ ವರ್ಷಕ್ಕೆ ಹೊಸ ರೂಲ್ಸ್ ಮಾಡಲಾಗಿದೆ. ಕರ್ಫ್ಯೂ ಇರಲ್ಲ, ಆದ್ರೂ ನಿಷೇಧ ಮುಂದುವರಿಯುತ್ತೆ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಕೆಲ ಪ್ರದೇಶಗಳಿಗೆ ನಿರ್ಬಂಧ ಇರುತ್ತೆ, ಮ್ಯೂಸಿಕ್ ಬ್ಯಾಂಡ್ ನಿಷೇಧ ಮಾಡಲಾಗಿದೆ. ರೆಸಾರ್ಟ್ನಲ್ಲೂ ಸಂಭ್ರಮಕ್ಕಿಲ್ಲ ಅವಕಾಶ, ಹೆಚ್ಚು ಜನರು ಓಡಾಡದಂತೆ ನಿರ್ಬಂಧ ವಿಧಿಸಲಾಗಿದೆ. ಸಾರ್ವಜನಿಕವಾಗಿ ಆಚರಣೆಗೆ ಅವಕಾಶ ಇರೋದಿಲ್ಲ, ಪಾರ್ಟಿ, ಡಿಜೆ, ಸಂಗೀತ ಕಾರ್ಯಕ್ರಮಕ್ಕೂ ಅನುಮತಿ ಇರೋದಿಲ್ಲ. ಇಂದು ಸಂಜೆ ಮಾರ್ಗಸೂಚಿ ಪ್ರಕಟ ಮಾಡಲಾಗುತ್ತೆ. ಹಿಂದಿನ ಮಾರ್ಗಸೂಚಿಗೆ ಹಲವು ಅಂಶ ಸೇರ್ಪಡೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಗೋಹತ್ಯೆ ನಿಷೇಧ ಸಂಬಂಧ ಸುಗ್ರೀವಾಜ್ಞೆ ತರಲು ನಿರ್ಧಾರ ಮಾಡಲಾಗಿದೆ. ಗೋಹತ್ಯೆ ನಿಷೇಧ ನಿರ್ಧಾರಕ್ಕೆ ಕ್ಯಾಬಿನೆಟ್ನಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು, ಸಿಎಂ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎನ್ನಲಾಗಿದೆ. ಮುಖ್ಯಮಂತ್ರಿಗಳಿಗೆ, ಎಲ್ಲ ಕ್ಯಾಬಿನೆಟ್ ಸಚಿವರಿಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ. ಎಲ್ಲ ದೀರ್ಘ ಚರ್ಚೆ ಆಗಿ ಈ ವಿಧಾನ ಪರಿಷತ್ನಲ್ಲಿ ಪಾಸ್ ಆಗಿಲ್ಲ. ಇವತ್ತು ನಾನು ಆರ್ಡಿನೆನ್ಸ್ ಮುಖಾಂತರ ಸುಗ್ರೀವಾಜ್ಞೆ ಪಾಸ್ ಮಾಡಿದ್ದೀವಿ. ಎಲ್ಲ ನಾನು ಮುಖ್ಯಮಂತ್ರಿಗಳೇ ಒನ್ಸ್ ಮೋರ್ ಮುಖ್ಯಮಂತ್ರಿ ಎಲ್ಲರಿಗೆ ನಾನು ಅನುಸರಿಸ್ತೀನಿ. ಮುಂದೆ ಕೂಡ ಈ ಗೋ ನಿರ್ಬಂಧ ಕಾಯ್ದೆ ನಾನು ತಂದಿದ್ದೀವಿ. ಬಹಳ ನಾನು ಎಲ್ಲ ಕಡೆ ಓಡಾಡಿ ಈ ಗೋ ರಕ್ಷಣೆ ಆಗಬೇಕು, ಟೋಟಲ್ ರಕ್ಷಣೆ ಆಗಬೇಕು ಹಾಗಾಗಿ ನಾವು ಕೆಲಸ ಮಾಡ್ತೀವಿ. ಆಮೇಲೆ ಗೋ ಸೇವಾ ಆಯೋಗ ಆಗಲಿ, ವಾರ್ ರೂಮ್ ಆಗಲಿ, ಸಂಜೀವನಿ ಆಗಲಿ ಎಲ್ಲ ಇಂಪ್ಲಿಮೆಂಟ್ ಮಾಡಿ ಒಳ್ಳೆ ಕರ್ನಾಟಕ ಇತಿಹಾಸದಲ್ಲಿ ಬಹಳ ನಮ್ಮದು ಈ ತೃಪ್ತಿ ತಂದಿದೆ. ಬಹಳ ಒಳ್ಳೆ ಈ ಎಲ್ಲ ಜನ ಈ ಅಧಿವೇಶನದಲ್ಲಿ ಆದಮೇಲೆ ಎಲ್ಲ ಕಡೆಯಿಂದ ಎಲ್ಲ ಬಹಳ ಫೋನ್ ಆಗಲಿ ಎಲ್ಲ ಸ್ವಾಮಿಗಳಿಂದ ಬರ್ತದೆ. ಅದಕ್ಕಾಗಿ ನಾನು ಭಾಳ ತೃಪ್ತಿ ಇದ್ದೀನಿ, ಭಾಳ ಖುಷಿ ಇದ್ದೀನಿ. ಮುಂದೆ ಎಲ್ಲ ಕೆಲಸ ಒಳ್ಳೆ ರೀತಿ ಮಾಡ್ತಿದ್ದೀನಿ. ಮುಖ್ಯಮಂತ್ರಿಗಳಿಗೆ, ಎಲ್ಲ ಕ್ಯಾಬಿನೆಟ್ ಸಚಿವರಿಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ. ಗೋಹತ್ಯೆ ನಿಷೇಧ ಕಾಯ್ದೆ ಬಗ್ಗೆ ಕಾಂಗ್ರೆಸ್ ನಾಯಕರು ಗರಂ ಆಗಿದ್ದಾರೆ. ಕೆಲವರ ಆಹಾರ ಪದ್ಧತಿಯನ್ನೇ ಪ್ರಶ್ನೆ ಮಾಡುವುದು ಸರಿಯಲ್ಲ ಅಂತ ಬಿಜೆಪಿ ಸರ್ಕಾರಕ್ಕೆ ಸಿದ್ದು ಡಿಕೆಶಿ ಮಾತಿನ ಏಟು ಕೊಟ್ಟಿದ್ದಾರೆ. ನಾನು ಒಂದ್ಸರಿ ಅಸೆಂಬ್ಲಿನಲ್ಲಿ ಹೇಳಿದೆ, ಆಯ್ತಪ್ಪ ನಾನು ದನಿನ ಮಾಂಸ ತಿಂತೀನಿ, ನೀನ್ ಯಾವನೇ ಕೇಳಕ್ಕೆ.
ಇಟ್ ಇಸ್ ಮೈ ರೈಟ್. ಹುದ್ದೆ ಆಗ್ಬಿಟ್ಟು ನನ್ನದು ನಾ ತಿಂತೀನಪ್ಪ. ಹೂ ಆರ್ ಯು ಟು ಕ್ವಶನ್ ಇಟ್? ಏನೋ ಒಂದು ದೊಡ್ಡ ಏನೋ ಅವತ್ತು ಅಸೆಂಬ್ಲಿಲಿ 2 ಅಸಹಕಾರ ಕಟ್ಬಿಟ್ಟು ಏನ್ ಮುಂದಕ್ಕೆ ತೆಗೆದುಕೊಂಡು ಬಂದ್ರು. ಏನ್ ನಾವೇನು ಅಸಹಕಾರ ನೋಡಿಲ್ಲ ನಾವು. ಆ ಅಸಹಕಾರನೇ ಸಿಂಬಲ್ ಹಾಕೊಂಡು ಈ ದೇಶ ಆಡಿದೆ ಈ ಕಾಂಗ್ರೆಸ್ ಪಕ್ಷ. ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಏನೋ ಒಂದು ದೊಡ್ಡ ಏನೋ ಅವತ್ತು ಅಸೆಂಬ್ಲಿಲಿ 2 ಅಸಹಕಾರ ಕಟ್ಬಿಟ್ಟು ಏನ್ ಮುಂದಕ್ಕೆ ತೆಗೆದುಕೊಂಡು ಬಂದ್ರು. ಏನ್ ನಾವೇನು ಅಸಹಕಾರ ನೋಡಿಲ್ಲ ನಾವು. ರಾಜ್ಯ ರಾಜಕೀಯದಲ್ಲಿ ಸಂಕ್ರಾಂತಿ ಆಗುತ್ತೆ ಅನ್ನೋ ಚರ್ಚೆ ಆಗ್ತಾ ಇದೆ. ಸಂಕ್ರಾಂತಿ ಬಳಿಕ ಬದಲಾವಣೆ ಆಗುತ್ತಾ? ಮೊನ್ನೆಯಷ್ಟೇ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸಂಕ್ರಾಂತಿ ಬಳಿಕ ಬದಲಾವಣೆ ಆಗುತ್ತೆ ಅಂದಿದ್ದು, ಈಗ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಪುನರುಚ್ಚರಿಸಿದ್ದಾರೆ. ರಾಜಕಾರಣದಲ್ಲಿ ಎಲ್ಲವೂ ಆಗುತ್ತೆ, ಸದ್ದು ಗದ್ದಲ ಇಲ್ಲದಿದ್ರೆ ಜಾತ್ರೆ ಆಗಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಲವು ಅಂಶಗಳ ಬಗ್ಗೆ, ಎತ್ತಿರುವ ಅಂಶಗಳ ಬಗ್ಗೆ ವಿವರವಾಗಿರ್ತಕ್ಕಂಥ ತನಿಖೆ ಆಗುವ ಅವಶ್ಯಕತೆ ಇದೆ. ರಾಜಕಾರಣದಲ್ಲಿ ಎಲ್ಲವೂ ಇರುತ್ತೆ. ಕೆಲವರು ಸದ್ದು ಗದ್ದಲ ಇಲ್ಲದೆ ಇದ್ದರೆ ಜಾತ್ರೆ ಆಗಲ್ಲ. ಕೆಲವು ಅಂಶಗಳ ಬಗ್ಗೆ ರಾಜ್ಯ ಸರ್ಕಾರದ ಹಾಲಿ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯ್ ಭಾಸ್ಕರ್ ಅವಧಿ ಇದೇ 31ಕ್ಕೆ ಮುಕ್ತಾಯವಾಗಲಿದೆ. ಹೊಸ ಮುಖ್ಯ ಕಾರ್ಯದರ್ಶಿ ನೇಮಕಕ್ಕೆ ಸರ್ಕಾರದಿಂದ ಪ್ರಕ್ರಿಯೆ ನಡೀತಾ ಇದೆ. ಇಂದು ಸಿಎಂ ಯಡಿಯೂರಪ್ಪ ಸಭೆ ನಡೆಸ್ತಾ ಇದ್ದು, ಇಂದಿನ ಸಭೆಯಲ್ಲಿ ನೂತನ ಮುಖ್ಯ ಕಾರ್ಯದರ್ಶಿ ನೇಮಕ ಬಗ್ಗೆ ನಿರ್ಧಾರ ಮಾಡಲಾಗುತ್ತೆ. ಮುಖ್ಯ ಕಾರ್ಯದರ್ಶಿ ಹುದ್ದೆಯ ರೇಸ್ನಲ್ಲಿ ಹಲವು ಹಿರಿಯ ಐಎಎಸ್ ಅಧಿಕಾರಿಗಳು ಕೂಡ ಇದ್ದಾರೆ. ಪಿ ರವಿಕುಮಾರ್, ವಂದಿತಾ ಶರ್ಮಾ, ಐಎಸ್ಎನ್ ಪ್ರಸಾದ್, ಪ್ರದೀಪ್ ಸಿಂಗ್ ಖಲೇರಾ ರೇಸ್ನಲ್ಲಿದ್ದಾರೆ. ರಾಜ್ಯ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್ ಜ್ಯೇಷ್ಠತೆಯಲ್ಲಿ ಮೊದಲನೆಯವರಾಗಿದ್ದು, ಜ್ಯೇಷ್ಠತಾ ಪಟ್ಟಿಯಲ್ಲಿ ಇರುವ 2ನೇ ಹೆಸರು ವಂದಿತಾ ಶರ್ಮಾರದ್ದು ಎನ್ನಲಾಗುತ್ತಿದೆ. ನಾಳೆ ಅಥವಾ ನಾಡಿದ್ದು ನೂತನ ಮುಖ್ಯ ಕಾರ್ಯದರ್ಶಿ ಹೆಸರು ಅಧಿಕೃತವಾಗಿ ಪ್ರಕಟವಾಗಲಿದೆ. ಹನುಮ ಹುಟ್ಟಿದ ದಿನ ನಿಮಗೆ ಗೊತ್ತಾ ಅಂತ ಪ್ರಶ್ನೆ ಮಾಡಿದ ಸಿದ್ದರಾಮಯ್ಯಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಟಾಂಗ್ ಕೊಟ್ಟಿದ್ದಾರೆ. ನಂಬಿಕೆ ಎಲ್ಲವನ್ನ ಮೀರಿದ್ದು, ಕೆಲವರಿಗೆ ಭಗವಂತ ಕಾಣಲ್ಲ, ಕೆಲವರಿಗೆ ಎಲ್ಲ ಕಡೆ ಕಾಣ್ತಾನೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ನಿನ್ನೆ ಸಿದ್ದರಾಮನ ಹುಂಡಿಗೆ ಭೇಟಿ ನೀಡಿದ್ದ ಸಿದ್ದರಾಮಯ್ಯ ಮಾಂಸಾಹಾರ ಸೇವಿಸಿದ್ರು. ಹನುಮಾನ್ ಜಯಂತಿ ಅಂತ ಸ್ನೇಹಿತರು ಕೇಳಿದ್ದಕ್ಕೆ ಹನುಮ ಹುಟ್ಟಿದ ತಾರೀಕು ನಿನಗೆ ಗೊತ್ತಾ ಅಂತ ಪ್ರಶ್ನೆ ಮಾಡಿದ್ರು. ಸಿದ್ದರಾಮಯ್ಯ ಅವರ ಈ ನಡೆಯನ್ನ ಸಿಟಿ ರವಿ ಟೀಕಿಸಿದ್ದಾರೆ. ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಕೆಲವರಿಗೆ ಎಲ್ಲವನ್ನೂ ಅನುಮಾನಿಸುವ ಪ್ರವೃತ್ತಿ ಇರುತ್ತೆ. ಸಿದ್ದರಾಮಯ್ಯನವರಿಗೂ ಹಾಗೆ ಅನುಮಾನಿಸುವ ಪ್ರವೃತ್ತಿ ಕಾಯಿಲೆ ಇದ್ದರೆ ಅದು ಅವರ ದೋಷ. ತನ್ನ ತಾಯಿಗೆ ತಂದೆ ನಿಮ್ಮಪ್ಪ ಇವರು ಒಂದು ನಂಬ್ತಾರೆ ಹೊರತು ನಮ್ಮಪ್ಪನೇ ಇವನು ಅನ್ನೋಕ್ಕೆ ಸಾಕ್ಷಿ ಯಾರು ಅಂತ ಕೇಳೋದಿಲ್ಲ. ಹಾಗೆ ಸಾಕ್ಷಿ ಕೇಳುವ ಮನಸ್ಥಿತಿ ಇರುವ ಜನ ಕೆಲವರು ಇರ್ತಾರೆ. ಅದರಲ್ಲಿ ಸಿದ್ದರಾಮಯ್ಯನವರು ಆ ರೀತಿ ಸಾಕ್ಷಿ ಕೇಳೋ ಮನಸ್ಥಿತಿಯವರು ಇದ್ದರೆ ಅದು ಅವರ ದೋಷ. ಅವರ ನಂಬಿಕೆ ಬಹುಶಃ ಹುಟ್ಟಿನಿಂದ ಬಂದಿರೋದಲ್ಲ, ಸವಾಸ್ ದೋಸ್ತಿಂದ ಬಂದಿರೋದು ಅಂತ ನಾನು ಭಾವಿಸ್ತೇನೆ. ಕೊರೋನಾ ಕಾಲದಲ್ಲಿ ಬಿಜೆಪಿ ಟೂರ್ಗೆ ಪ್ಲಾನ್ ಮಾಡಿಕೊಳ್ತಾ ಇದೆ. ಹಬ್ಬ ಹರಿದಿನ ಬಿಟ್ರು, ಮದುವೆ ಬಿಟ್ರು, ಸಂಭ್ರಮವನ್ನೇ ಬಿಟ್ರು, ಅಲ್ಲದೆ ಕೊರೋನಾ ಕಾಲದಲ್ಲಿ ಸಂಪ್ರದಾಯವನ್ನೇ ಜನ ಬಿಟ್ರು. ಪ್ರವಾಸಿ ತಾಣಕ್ಕೆ ಬಿಜೆಪಿ ಪದಾಧಿಕಾರಿಗಳು ಟ್ರಿಪ್ಗೆ ಮುಂದಾಗಿದ್ದಾರೆ. ಸಂಕ್ರಾಂತಿ ಕಳೆದ ಮೇಲೆ ಒಂದು ದಿನ ಬಿಜೆಪಿ ಪ್ರವಾಸಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಜನವರಿ 3ರಂದು ಶಿವಮೊಗ್ಗದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಯಲಿದೆ. ಜನವರಿ 17ಕ್ಕೆ ಪ್ರವಾಸ ಹೊರಡುವ ಸ್ಥಳ, ದಿನ ನಿಗದಿ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ಮಂಡಲ, ತಾಲೂಕು, ಜಿಲ್ಲಾ, ರಾಜ್ಯ ಪದಾಧಿಕಾರಿಗಳು ಟ್ರಿಪ್ಗೆ ಹೋಗಲು ತಯಾರಿಯಾಗಿದ್ದಾರೆ. ಬಿಜೆಪಿಯಲ್ಲಿ ಪಿಕ್ನಿಕ್ ಸಂಪ್ರದಾಯ ಇದೆಯಂತೆ. ಹೀಗಾಗಿ ಕೊರೋನಾ ಕಾಲದಲ್ಲೂ ಸಂಪ್ರದಾಯ ಪಾಲನೆ ಬೇಕಾ ಅನ್ನೋ ಚರ್ಚೆ ನಡೀತಾ ಇದೆ. ಕೊರೋನಾ ಕಡಿಮೆಯಾದರೂ ಜನರಲ್ಲಿ ಆತಂಕ ಹೋಗಿಲ್ಲ. ಕೊರೋನಾದಿಂದ ಜನರಿಗೆ ಸಾವಿನ ಭಯ ಹೆಚ್ಚಾಗಿದೆ. ಆತಂಕ, ಖಿನ್ನತೆ, ನಿದ್ರಾಹೀನ ಜೋರಾಗಿದೆ. ಸಾಕಷ್ಟು ಜನ ಮನಃಶಾಸ್ತ್ರಜ್ಞರನ್ನ ನೇರವಾಗಿ ಬಂದು ಭೇಟಿಯಾಗ್ತಿದ್ದಾರೆ. ಮನೋತಜ್ಞರ ಜೊತೆ ಚರ್ಚಿಸಿ ಕೊರೋನಾ ಭಯವನ್ನ ದೂರ ಮಾಡಿಕೊಳ್ತಿದ್ದಾರೆ. ಖಿನ್ನತೆ ಅದಲ್ಲದೆ ನಿದ್ರಾಹೀನತೆ, ಇನ್ಸಾಮ್ನಿ ಅಂತ ಏನು ಕರಿತೀವಿ, ಈ ಪ್ರಾಬ್ಲಮ್ನ ಬಹಳಷ್ಟು ಜನ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಜನವರಿ 1ರಿಂದ ಶಾಲೆ ಆರಂಭಿಸುತ್ತೇವೆ. ಶಾಲೆ ಆರಂಭದ ವಿಚಾರದಲ್ಲಿ ಬದಲಾವಣೆ ಇರೋದಿಲ್ಲ ಅಂತ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತೊಮ್ಮೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜ್ಯ ಸಚಿವ ಸಂಪುಟ ಸಭೆ ಮುಕ್ತಾಯವಾಗಿದ್ದು, ಜನವರಿ 1ರಿಂದ ಶಾಲೆ ಪ್ರಾರಂಭ ಫಿಕ್ಸ್ ಆಗಿದೆ. ಈ ಬಗ್ಗೆ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದಿದ್ದಾರೆ. ಶಾಲೆಗಳು ಓಪನಿಂಗ್ ಅನ್ನೋದು ಕುರಿತು ಚರ್ಚೆ ಆಗುತ್ತಾ ಸರ್? ಶಾಲೆಗಳು ಚರ್ಚೆ ಮಾಡ್ತೇನೆ. ಬಹುಪಾಲು 1ನೇ ತಾರೀಕಿನ ನಾವು ಹೇಳಿದ್ದೇವೆ.
ಯಾವುದೇ ಬದಲಾವಣೆ ಇಲ್ಲ ಅಂತ ತಿಳ್ಕೊಂಡಿದ್ದಾನೆ. ಈಗ ಮತ್ತೊಮ್ಮೆ ಚರ್ಚೆ ಮಾಡಿಬಿಟ್ಟು ಫೈನಲ್. ಶಾಲೆಗಳು ಓಪನಿಂಗ್ ಅನ್ನೋದು ಕುರಿತು ಚರ್ಚೆ ಆಗುತ್ತಾ ಸರ್? ಶಾಲೆಗಳು ಚರ್ಚೆ ಮಾಡ್ತೇನೆ. ಬಹುಪಾಲು 1ನೇ ತಾರೀಕಿನ ನಾವು ಹೇಳಿದ್ದೇವೆ. ಯಾವುದೇ ಬದಲಾವಣೆ ಇಲ್ಲ ಅಂತ ತಿಳ್ಕೊಂಡಿದ್ದಾನೆ. ಈಗ ಮತ್ತೊಮ್ಮೆ ಚರ್ಚೆ ಮಾಡಿಬಿಟ್ಟು ಫೈನಲ್. ಶಾಲೆಗಳು ಬಳ್ಳಾರಿಯಲ್ಲಿ ನಾಪತ್ತೆಯಾಗಿದ್ದ ಯುವತಿ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಅಜ್ಞಾತ ಸ್ಥಳದಿಂದ ಯುವತಿ ವಿಡಿಯೋ ಬಿಡುಗಡೆ ಮಾಡಿದ್ದಾಳೆ. ನನ್ನನ್ನ ಬಲವಂತವಾಗಿ ಕರ್ಕೊಂಡು ಬಂದಿಲ್ಲ, ನಾನೇ ಮಾಸ್ಟರ್ ಅವರನ್ನ ಕರ್ಕೊಂಡು ಬಂದಿದ್ದೇನೆ. ಪಾಸ್ಟರ್ ಜೊತೆಗೆ ನಾನೇ ಬಂದು ಮದುವೆ ಆಗಿದ್ದೇನೆ. 48 ವರ್ಷದ ರವಿಕುಮಾರ್ ಜೊತೆ ಮದುವೆ ಆಗಿದ್ದೇನೆ ಅಂತ ವಿಡಿಯೋ ಬಿಡುಗಡೆ ಮಾಡಿದ್ದಾಳೆ. ಎಲ್ಲ ಒಂದು ಮಾಹಿತಿಗಳು ಏನು ನಾನು ಕಿಡ್ನಾಪ್ ಆಗಿದೆ ಅನ್ನೋದು ಅದೆಲ್ಲದು ಸುಳ್ಳು. ಅದನ್ನು ನಾನು ಕ್ರಿಸ್ತನನ್ನು ನಂಬಿ ಸುಮಾರು 4 ವರ್ಷಗಳಾಯಿತು. ನಾನು ಲಿವಿಂಗ್ ವಾಟರ್ ಸಭೆ ಎಂಬ ವಿ ಸ್ಯಾಮ್ಯುವೆಲ್ ರವಿಕುಮಾರ್ ಅವರ ಚರ್ಚ್ ಪಾಸ್ಟರ್ ಅವರ ಚರ್ಚ್ಗೆ ನಾನು ಹೋಗ್ತಾ ಇದ್ದೆ. ಆದರೆ ನಮ್ಮ ಮನೆಯವರು ಅದನ್ನು ತಿರಸ್ಕಾರ ಮಾಡ್ತಾಯಿದ್ರು. ನಾನು ಚರ್ಚಿಗೆ ಹೋಗೋದು ಅವ್ರಿಗೆ ಇಷ್ಟ ಇರಲಿಲ್ಲ. ಆದ ಕಾರಣ ನನ್ನ ಮೇಲೆ ಅವರು ಎಷ್ಟೋ ಸರಿ ಹೊಡೆದ್ರು, ಎಷ್ಟೋ ಸರಿ ನನ್ನ ಮೇಲೆ ಗಲಾಟೆಗಳನ್ನ ಮಾಡಿದರು. ನನಗೆ ಗೋಡೆಗೆ ತಲೆನ ಗುದ್ದಿದಾಗ ನನ್ನ ತಲೆಯೆಲ್ಲ ಹೆಪ್ಪಕಟ್ಟು ಅದಕ್ಕೆ ಬೇಕಾದಂಥ ಸ್ವಲ್ಪ ಟ್ರೀಟ್ಮೆಂಟ್ ಕೂಡ ತೆಗೆದುಕೊಂಡೆ. ಆದರೂ ನಾನು ಯಾವುದೇ ಕಾರಣಕ್ಕೂ ಚರ್ಚ್ಗೆ ಹೋಗೋದನ್ನು ನಾನು ಸ್ಟಾಪ್ ಮಾಡಲಿಲ್ಲ. ಅನೇಕ ಬಾರಿ ನಮ್ಮ ಮನೇಲಿ ಈ ವಿಷಯ ಕುರಿತು ಗಲಾಟೆಗಳು ಚರ್ಚೆಗಳು ನಡೀತಾ ಇತ್ತು. ಆದರೂ ನಾವು ಯಾವಕ್ಕೂ ನಾನು ಕಿವಿಗೊಡದೆ ನಾನು ಚರ್ಚ್ಗೆ ಹೋಗೋದನ್ನು ನಾನು ಕಂಟಿನ್ಯೂ ಮಾಡ್ತಾನೆ ಇದ್ದೆ. ಈ ವಿಷಯವಾಗಿ ನಮ್ಮ ಮನೇಲಿ ಅಂದ್ಕೊಂಡ್ರು ಇವಳು ಹೇಗಾದರೂ ಚರ್ಚ್ಗೆ ಹೋಗೋದು ಬಿಡ್ತಾ ಇಲ್ಲ, ಆಕಿನ ಹೆಂಗಾದರೂ ಇದು ಮಾಡ್ಬೇಕು, ಈಗಿನ ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗ್ತಿಲ್ಲ, ಹೇಗಾದರೂ ಮಾಡಿ ಪಾಸ್ಟ್ರ್ ಮುಖಾಂತರ ಚರ್ಚನ್ನ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು 1-2 ಸರಿ 3 ಸರಿ ಹೋಗಿ ಪಾಸ್ಟ್ ಮನೆ ಕಡೆ ಮಾತಾಡಿ ನನ್ನ ಮಗಳನ್ನ ನೀವು ಯಾವುದೇ ಕಾರಣಕ್ಕೂ ಚರ್ಚ್ ಕಡೆ ನಿಮ್ಮ ಮನೆಗೆ ಸೇವೆಗೆ ಯಾವುದಕ್ಕೂ ಕರ್ಕೋಬಾರ್ದು ಅಂತೇಳಿ ಅವ್ರಿಗೆ ವಾರ್ನ್ ಮಾಡಿ ಬಂದಿದ್ರು. ಆದರೂ ನಾನು ಚರ್ಚ್ಗೆ ಹೋಗೋದು ಬಿಡಲಿಲ್ಲ. ಅವ್ರೇನು ಮಾಡಿದರು, ಇವಳು ಇನ್ನೂ ಚರ್ಚ್ಗೆ ಹೋಗೋದು ಬಿಡ್ತಾಯಿಲ್ಲ, ಈಗಿನ ಹೆಸರು ಕೆಡಿಸಿದ್ರೆ ಅವಾಗಾದರೂ ಚರ್ಚ್ಗೆ ಹೋಗೋದು ಬಿಡ್ತಾಳೆ ಅಂತ ಹೇಳ್ಬಿಟ್ಟು ನನಗೂ ಮತ್ತು ನನ್ನ ಪಾಸ್ಟರ್ ರವಿಕುಮಾರ್ ಅವ್ರಿಗೆ ಇಲ್ಲ ಸಲ್ಲದ ಒಂದು ಅವೇಚ್ಯ ಮಾತುಗಳನ್ನು ಸೃಷ್ಟಿ ಮಾಡಿ ಒಂದು ಅಕ್ರಮ ಸಂಬಂಧವನ್ನು ಏರ್ಪಡಿಸಿ ನನ್ನ ಮನೆಯವರು ಅನೇಕರ ಹತ್ರ ಆನ್ಲೈನ್ ಸಾಲ ಕೊಟ್ಟು ಬಡ್ಡಿ ಚಕ್ರಬಡ್ಡಿ ವಸೂಲಿ ಮಾಡುತ್ತಿದ್ದ ಜಾಲವೊಂದನ್ನು ಬೆಂಗಳೂರಿನ ಸಿಸಿಬಿ ಪೊಲೀಸರು ಕೋರಮಂಗಲದಲ್ಲಿ ಬಂಧಿಸಿದ್ದಾರೆ. ಚೀನಾದ ಆಪ್ಗಳ ಮೂಲಕ ಸಾಲ ಕೊಟ್ಟು ಸಾಲ ವಸೂಲಿಗಾಗಿ ಟಾರ್ಚರ್ ಕೊಡ್ತಿದ್ದ ಸೈಯದ್ ಅಹಮದ್, ಸೈಯದ್ ಇರ್ಫಾನ್, ಆದಿತ್ಯ ನೇನಾಪತಿ ಅರೆಸ್ಟ್ ಆಗಿದ್ದಾರೆ. ಸಾಲ ನೀಡೋಕೆ ಚೀನಾದ ಮನಿ ಡೇ, ಪೈಸಾ ಪೇ, ಲೋನ್ ಟೈಮ್, ರುಪಿ ಡೇ, ರುಪಿ ಕಾರ್ಡ್, ಇನ್ ಕ್ಯಾಶ್ ಆಫ್ ಆಪ್ ಬಳಸಲು ಹೇಳ್ತಾ ಇದ್ರು. 5-6 ಸಾವಿರ ಲೋನ್ ನೀಡ್ತಾ ಇದ್ದ ಆರೋಪಗಳು ಸಾಲ ವಸೂಲಿಗೆ ಟಾರ್ಚರ್ ಕೊಡ್ತಾ ಇದ್ರಂತೆ. ಅಲ್ಲದೆ ಲೋನ್ ಆಪ್ ಮೂಲಕ ಇತರ ಆಪ್ಗಳಿಗೆ ಲಗ್ಗೆ ಇಡ್ತಾ ಇದ್ರು. ಫೋನ್ನಲ್ಲಿನ ಕಾಂಟ್ಯಾಕ್ಟ್ ನಂಬರ್ಸ್ ಗ್ಯಾಲರಿಗೆ ಎಂಟ್ರಿ ಕೊಟ್ಟು ಫೋನ್ ನಂಬರ್, ಫೋಟೋ ಸಂಗ್ರಹಿಸಿ ಬೆದರಿಕೆ ಹಾಕ್ತಾ ಇದ್ರು. ಇನ್ನು ಕೆಲವರ ಖಾಸಗಿ ಫೋಟೋ ಲೀಕ್ ಮಾಡುವ ಬೆದರಿಕೆ ಹಾಕಿದ್ರಂತೆ. ಅಲ್ಲದೆ ಕಾಂಟ್ಯಾಕ್ಟ್ ನಂಬರ್ ಸಂಗ್ರಹಿಸಿ ಅವರ ಸ್ನೇಹಿತರು ಮತ್ತು ಇತರರಿಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುತ್ತಿದ್ದ ಬಗ್ಗೆ ದೂರು ದಾಖಲಾಗಿತ್ತು. ಬಂಧಿತರಿಂದ 30 ಕಂಪ್ಯೂಟರ್, 200 ಮೊಬೈಲ್ ಫೋನ್, 8 ಚೆಕ್ ಬುಕ್, 20 ಆಂಡ್ರಾಯ್ಡ್ ಫೋನ್, 30 ಸಿಮ್ ಮತ್ತು ಸೀಲ್ಗಳು ವಶಕ್ಕೆ ಪಡೆಯಲಾಗಿದೆ. ಸಾಲ ನೀಡುತ್ತಿದ್ದ ಕಂಪನಿಗಳಿಗೆ ಚೀನಾದವರು ಮಾಲೀಕರಾಗಿದ್ದು 3 ಕಂಪನಿಗಳಿಗೆ ಈ ಮೂವರನ್ನ ಡೈರೆಕ್ಟ್ ಆಗಿ ನೇಮಕ ಮಾಡಲಾಗಿತ್ತು. ಈ ಲೋನ್ ಆ್ಯಪ್ಸ್ಗಳು ಒಂದು ಕಂಪನಿ ಮುಖಾಂತರ ನಡೆಸ್ತಾ ಇರೋದ್ರ ಬಗ್ಗೆ ನಮ್ಮ ತನಿಖೆಯಿಂದ ಬಯಲಾಯಿತು. ಆ ಒಂದು ಕಂಪನಿ ಕೋರಮಂಗಲ ಒಂದು ಬಿಲ್ಡಿಂಗಲ್ಲಿ ಇರೋದ್ರಿಂದ ಅಲ್ಲಿ ಹೋಗಿ ದಾಳಿ ಮಾಡಲಾಗಿ ಏಸ್ ಪರ್ಲ್ ಸರ್ವಿಸಸ್ ಅಂತ ಒಂದು ಕಂಪನಿ ಮುಖಾಂತರ ಈ ಲೋನ್ ಆ್ಯಪ್ಸ್ಗಳು ನಡೆಸ್ತಾ ಇದ್ರು. ಅದೇ ಬಿಲ್ಡಿಂಗಲ್ಲಿ ಇದೇ ಥರ ಲೋನ್ ಆ್ಯಪ್ಸ್ ಮಾಡಿಕೊಂಡು ಇನ್ನೂ 4 ಕಂಪನಿ ಅಲ್ಲಿ ಕೆಲಸ ಮಾಡ್ತಾಯಿತ್ತು. ಅದರ ಹೆಸರು ಹೈಗಿಕಿ, ಎಕ್ಸೀಡ್ ವೆಲ್, ಮ್ಯಾಸ್ಕೋ ಸ್ಟಾರ್ ಮತ್ತು ಆಕ್ವಾಸ್ಟೆಲ್ಲರ್ ಅಂತ. ಈ ರೀತಿ ಒಂದೇ ಕಟ್ಟಡದಲ್ಲಿ 5 ಈ ರೀತಿ ಬೋಗಸ್ ಕಂಪನಿ ಪ್ರಾರಂಭ ಮಾಡಿ ಈ ಕಂಪನಿ ಹೆಸರಲ್ಲಿ ಈ ಲೋನ್ ಆ್ಯಪ್ಸ್ಗಳನ್ನು ಅವರು ಮಾಡ್ತಾಯಿದ್ರು. ಮತ್ತು ಈ ಕಂಪನಿ ಅಡಿಯಲ್ಲಿ ಯಾವ್ಯಾವ ಲೋನ್ ಆ್ಯಪ್ಸ್ ನಡೆಸ್ತಾ ಇದ್ರು ಅಂದರೆ ಮನಿ ಡೇ, ಪೈಸಾ ಪೇ, ಲೋನ್ ಟೈಮ್, ರುಪಿ ಡೇ, ರುಪಿ ಕಾರ್ಡ್ ಮತ್ತು ಇನ್ ಕ್ಯಾಶ್, ಈ ರೀತಿ ಇಲ್ಲಿಗಲ್ ಲೋನ್ ಆ್ಯಪ್ಸ್ಗಳನ್ನು ಅವರು ಪ್ರಾರಂಭ ಮಾಡಿದರು. ಸೊ ಈ ಒಂದು ಪ್ರಕರಣದಲ್ಲಿ 3 ಜನರನ್ನು ನಾವು ಈಗಾಗಲೇ ದಸ್ತಗಿರಿ ಮಾಡಿದ್ದೀವಿ. ಸೈಯದ್ ಅಹಮದ್, ಸೈಯದ್ ಇರ್ಫಾನ್ ಮತ್ತು ಆದಿತ್ಯ ಸೇನಾಪತಿ ಅಂತ. 25 ಲ್ಯಾಪ್ಟಾಪ್ಸ್ಗಳು ಸೀಸ್ ಮಾಡಿದ್ದೀವಿ, 218 ಮೊಬೈಲ್ಗಳನ್ನು ಸೀಸ್ ಮಾಡಿದ್ದೀವಿ, 30 ಸಿಮ್ ಕಾರ್ಡ್ಗಳು ಮತ್ತು ಬೇರೆ ಬೇರೆ ಸೀಲ್ಗಳನ್ನು ನಾವು ಜಪ್ತಿ ಮಾಡಿದ್ದೀವಿ. ಇದರಲ್ಲಿ ಇನ್ನೂ 2 ಆರೋಪಿತರು ನಾಪತ್ತೆ ಆಗಿದ್ದಾರೆ. ಆ 2 ಕೂಡ ಏನು ವಿದೇಶಿಯರಿದ್ದಾರೆ, ಅವ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ನಾವು ಈಗಾಗಲೇ ಕಲೆ ಹಾಕಿದ್ದೀವಿ. ಮತ್ತು
ಅವ್ರಿಗೆ ಬಂಧಿಸಲಿಕ್ಕೆ ಎಲ್ಲ ರೀತಿಯಾದ ಕ್ರಮವನ್ನು ಭ್ರಷ್ಟಾಚಾರ ವಿರೋಧಿ ಆಂದೋಲನದ ನೇತೃತ್ವ ವಹಿಸಿ ಯುಪಿಎ ಸರ್ಕಾರದ ಪತನಕ್ಕೆ ಕಾರಣವಾಗಿದ್ದ ಸಾಮಾಜಿಕ ಹೋರಾಟಗಾರ ಅಣ್ಣಾ ಹಜಾರೆ ಈಗ ಎನ್ಡಿಎ ಸರ್ಕಾರದ ವಿರುದ್ಧ ಸೆಟೆದು ನಿಂತಿದ್ದಾರೆ. ಕೇಂದ್ರದ 3 ಕೃಷಿ ಕಾಯ್ದೆಗಳ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸ್ತಾ ಇರುವ ರೈತರ ಹೋರಾಟಕ್ಕೆ ಶಕ್ತಿಯಾಗಿ ಅಣ್ಣಾ ನಿಂತಿದ್ದಾರೆ. ರೈತರ ಸಮಸ್ಯೆಗಳ ಬಗ್ಗೆ ತಾನು ಮುಂದಿಟ್ಟಿರುವ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಉಪವಾಸ ನಿರಶನ ಕೋರುವುದಾಗಿಯೂ ಅಣ್ಣಾ ಹಜಾರೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಜನವರಿ ಅಂತ್ಯದವರೆಗೆ ಸರ್ಕಾರಕ್ಕೆ ಸಮಯಾವಕಾಶ ನೀಡುತ್ತೇನೆ. ಒಂದು ವೇಳೆ ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಳ್ಳದಿದ್ದರೆ ಉಪವಾಸ ಸತ್ಯಾಗ್ರಹ ಕೋರ್ತೇನೆ. ಇದು ತನ್ನ ಕೊನೆಯ ಪ್ರತಿಭಟನಾ ಅಸ್ತ್ರವಾಗಲಿದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಇತ್ತೀಚೆಗೆ ತಂದಿರುವ ರೈತ ವಿರೋಧಿ 3 ಕೃಷಿ ಕಾನೂನುಗಳನ್ನು ರದ್ದು ಮಾಡಬೇಕೆಂದು ಆಗ್ರಹಿಸಿ ಕಳೆದ ನವೆಂಬರ್ 26ರಿಂದ ದೆಹಲಿಯ ಗಡಿಗಳಲ್ಲಿ ರೈತರು ನಡೆಸ್ತಾ ಇರುವ ಅನಿರ್ದಿಷ್ಟಾವಧಿ ಧರಣಿ 32ನೇ ದಿನಕ್ಕೆ ಕಾಲಿಟ್ಟಿದೆ. ಈ ನಡುವೆ ರೈತ ಸಂಘಟನೆಗಳ ಪ್ರತಿನಿಧಿಗಳು ಮತ್ತು ಕೇಂದ್ರ ಸರ್ಕಾರದ ನಡುವೆ 5 ಬಾರಿ ಮಾತುಕತೆ ನಡೆದಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒಮ್ಮೆ ರೈತ ಸಂಘಟನೆಗಳ ಪ್ರತಿನಿಧಿಗಳೊಂದಿಗೆ ಅನೌಪಚಾರಿಕ ಮಾತುಕತೆ ನಡೆಸಿದ್ದಾರೆ. ಆದರೆ ಅವೆಲ್ಲವೂ ವಿಫಲವಾಗಿದ್ದು ರೈತರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಸದ್ಯಕ್ಕಂತೂ ಮುಗಿಯುವ ಯಾವುದೇ ಲಕ್ಷಣಗಳು ಕಂಡುಬರ್ತಿಲ್ಲ. ನೂತನ 3 ಕೃಷಿ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ಹಿಂಪಡಿಲೇಬೇಕು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಮತ್ತೊಂದೆಡೆ ಸರ್ಕಾರ ರೈತರ ಬೇಡಿಕೆಗಳಿಗೆ ಮಣಿಯುವಂತೆ ಕಾಣಿಸುತ್ತಿಲ್ಲ. ಹೀಗಾಗಿ ರೈತ ಹೋರಾಟ ಮುಂದುವರಿಯುತ್ತಿದ್ದು ನಾಳೆ ಕೇಂದ್ರ ಸರ್ಕಾರ ಹಾಗೂ ರೈತ ಸಂಘಟನೆಗಳ ಪ್ರತಿನಿಧಿಗಳೊಂದಿಗೆ ಮತ್ತೊಂದು ಸುತ್ತಿನ ಸಭೆ ನಡೆಯಲಿದೆ ಎನ್ನಲಾಗ್ತಿದೆ. ಟಿಎಂಸಿ ಬ್ಯಾಂಕ್ ವಂಚನೆ ಪ್ರಕರಣ ಸಂಬಂಧ ಶಿವಸೇನೆ ಮುಖಂಡ ಸಂಜಯ್ ರಾವತ್ ಪತ್ನಿ ವರ್ಷಾ ರಾವತ್ರನ್ನ ಇಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿ ಇಂದು ಸಮನ್ಸ್ ಜಾರಿ ಮಾಡಿದೆ. ಡಿಸೆಂಬರ್ 29ರಂದು ಏಜೆನ್ಸಿಯ ಮುಂಬೈ ಕಚೇರಿಯಲ್ಲಿ ಅಧಿಕಾರಿಗಳನ್ನ ಭೇಟಿ ಮಾಡಿ ವಿಚಾರಣೆಗೆ ಒಳಗಾಗಲಿದ್ದಾರೆ ಎನ್ನಲಾಗ್ತಿದೆ. ಈ ಪ್ರಕರಣದಲ್ಲಿ ಬಂಧನಕ್ಕೊಳಗಾದ ವರ್ಷಾ ರಾವತ್ ಮತ್ತು ಪ್ರವೀಣ್ ರಾವತ್ ನಡುವಿನ ಹಣಕಾಸಿನ ವಹಿವಾಟಿನ ಬಗ್ಗೆ ತನಿಖಾ ಸಂಸ್ಥೆ ವಿಚಾರಣೆ ನಡೆಸ್ತಾ ಇದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮನ್ಸ್ ಜಾರಿ ಮಾಡಲಾಗಿದೆ ಎನ್ನಲಾಗ್ತಿದೆ. ಚಾಮರಾಜನಗರ ಜಿಲ್ಲೆಯ ಆದಿವಾಸಿಗಳಿಗೆ ಕೊರೋನಾ ಟೈಮ್ನಲ್ಲಿ ಸರ್ಕಾರದ ಸಹಾಯದೊಂದಿಗೆ ಐಪಿಎಚ್ ಸಂಸ್ಥೆ ನೆರವು ಕೊಟ್ಟಿದೆ. ಬುಡಕಟ್ಟು ಜನರ ಮನೆಗಳಿಗೆ ತೆರಳಿ ಸ್ಥಳೀಯ ಭಾಷೆಯಲ್ಲಿ ವಿಡಿಯೋ ತೋರಿಸಿ ಚಿತ್ರಗಳನ್ನು ತೋರಿಸಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಆದಿವಾಸಿಗಳಿಗೆ ಸರ್ಕಾರದ ಸಹಕಾರದೊಂದಿಗೆ ಚಿಕಿತ್ಸೆಗೆ ನೆರವು ನೀಡಿದೆ. ಊಟಕ್ಕಾಗಿ ಸ್ವಲ್ಪ ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮ ಸಮುದಾಯದವರ ಲಾಕ್ಡೌನ್ ಸಮಯದಲ್ಲಿ. ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಹೆಲ್ತ್ ಹಾಗೆ ಹೇಟ್ರಿ ಅಶೋಕ ಟ್ರಸ್ಟ್ ಫಾರ್ ರಿಸರ್ಚ್ ಕಾಲೇಜ್ ಇನ್ ಎನ್ವೈರನ್ಮೆಂಟ್ ಈ 3 ಸಂಸ್ಥೆಗಳ ಸಹಯೋಗದೊಂದಿಗೆ ಈ ತರದ ಒಂದು 6 ಕಾರ್ಯಾಗಾರಗಳನ್ನು ನಾವು ಮಾಡಿದ್ದೀವಿ. ಅದಲ್ಲದೆ ಇಡೀ ಜಿಲ್ಲೆಯವ್ರನ್ನ ಸೇರಿಸಿ ಜಿಲ್ಲಾ ಮಟ್ಟದಲ್ಲಿ ಒಂದು ಸಭೆಯನ್ನು ಮಾಡಿದ್ವಿ. ಇದರ ಮೂಲಕ ಏನು ಮಾಡಿದ್ವಿ, ಎಲ್ಲ ಲೀಡರ್ಗಳಿಗೂ ನಾವು ಮಾಹಿತಿಯನ್ನು ಕೊಟ್ಟು ಅದು ಎಲ್ಲ ಕಡೆ ಹೋಗಿ ತಿಳುವಳಿಕೆ ಕೊಡೋಂಗೆ ನಾವು ಆ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಆ ಸಭೆಯ ಸಂದರ್ಭದಲ್ಲಿ ಈ ಕಾಯಿಲೆ ಬಗ್ಗೆ ಈ ಥರ ಮುಂಜಾಗ್ರತೆ ತಗೋಬೇಕು ಅಂತೇಳಿ ಹೇಳ್ತೀವಿ. ಆ ಸಭೆಗೆ ಪ್ರತಿ ತಾಲೂಕು ಅಂತಂದರೆ ಪ್ರತಿ ಪೋಡಿಂದ ಎಲ್ಲ ಪೋಡುಗಳಿಂದ ಒಬ್ಬರು ಬಂದು ಭಾಗವಹಿಸ್ತಾರೆ. ಸೊ ಅವರುಗಳು ಏನಾಗ್ತಾರೆ, ಪ್ರತಿ ಪೋಡಿಗೆ ಹೋಗಿ ಮಾಹಿತಿಯನ್ನು ಕೊಡೋದು. ಸೊ ಕೋವಿಡ್-19 ಇಂದ ಪರ್ಟಿಕ್ಯುಲರ್ ಆಗಿ ಟ್ರೈಬಲ್ ಕಮ್ಯುನಿಟೀಸ್ ಅಲ್ಲಿ ಯಾವ ರೀತಿ ಅಫೆಕ್ಟ್ ಆಗುತ್ತೆ ಅಂದರೆ, ಇನ್ ಅಡಿಷನ್ ಟು ದ ಡಿಫಿಕಲ್ಟೀಸ್ ಫ್ರಮ್ ಕೋವಿಡ್-19 ಇಟ್ಸೆಲ್ಫ್, ಅವ್ರದ್ದು ಪ್ರೀ ಎಕ್ಸಿಸ್ಟಿಂಗ್ ಸುಮಾರು ತೊಂದರೆಗಳು ಇರ್ತವೆ. ಕೆಲವು ಫಾರ್ ಎಕ್ಸಾಂಪಲ್ ಆಕ್ಸೆಸ್ ಟು ಹೆಲ್ತ್ ಕೇರ್ ತುಂಬ ಕಷ್ಟ ಇರುತ್ತೆ ರಿಮೋಟ್ ಏರಿಯಾಸಲ್ಲಿ. ಮತ್ತು ಕೆಲವು ಪರ್ಟಿಕ್ಯುಲರ್ ತೊಂದರೆಗಳು, ಮಾಲ್ ನ್ಯೂಟ್ರಿಷನ್ ಆಗಲಿ, ಅಪೌಷ್ಟಿಕತೆ ಮತ್ತು ಅನೀಮಿಯಾ, ಇಂಥವೆಲ್ಲ ಬೇರೆ ಸಮುದಾಯಗಳಿಗಿಂತ ಹೆಚ್ಚು ಪ್ರಮಾಣದಲ್ಲಿ ಇವರಲ್ಲಿ ಕಂಡು ಬರುತ್ತೆ. ಸೊ ಒಂದು ಕೋವಿಡ್-19 ಇಂದ ಆಗುವಂಥ ತೊಂದರೆಗಳು, ಅದರ ಜೊತೆಗೆ ಮುಂಚೆನೇ ಇದ್ದಂಥ ತೊಂದರೆಗಳಿಂದ ಇವ್ರಿಗೆ ಆಗುವಂಥ ಕಷ್ಟಗಳು ಇನ್ನೂ ಹೆಚ್ಚಿರುತ್ತೆ. ಸೊ ಹಾಸ್ಪಿಟ್ಲಿಗೆ ರೆಫರಲ್ ಮಾಡೋದ್ರಲ್ಲಿ ಕೆಲವು ಚಾಲೆಂಜಸ್ ಬರ್ತವೆ. ಕನ್ವಿನ್ಸ್ ಮಾಡೋದ್ರಲ್ಲಿ ಟ್ರೈಬಲ್ ಪೇಷಂಟ್ಸ್ಗೆ ಈ ರೀತಿ ನಿಮಗೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹೋದರೆ ನಿಮಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಕನ್ವಿನ್ಸ್ ಮಾಡಿ ಅವ್ರನ್ನ ರೆಫರಲ್ನ ಫೆಸಿಲಿಟೇಟ್ ಮಾಡುವಂಥದ್ದೇ ಕೆಲವು ಇಂಪಾರ್ಟೆಂಟ್ ಚಾಲೆಂಜಸ್ ಕಂಡು ಬರ್ತವೆ. ಸೊ ಇಂಥದನ್ನು ನಾವು ಲೋಕಲ್ ಸಂಸ್ಥೆಗಳು ಮತ್ತು ಕಲಬುರಗಿಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಬಳಿಯೇ ವಾಮಾಚಾರ ಮಾಡಲಾಗಿದೆ. ಜಿಲ್ಲಾಡಳಿತದ ಮುಖ್ಯ ದ್ವಾರದ ಬಳಿ ನಿಂಬೆಹಣ್ಣು ಮೊಟ್ಟೆ ಪತ್ತೆಯಾಗಿದ್ದು ತಡರಾತ್ರಿ ವಾಮಾಚಾರ ಮಾಡಿರೋ ಶಂಕೆ ವ್ಯಕ್ತವಾಗಿದೆ. ತಡರಾತ್ರಿ ಕಿಡಿಗೇಡಿಗಳು ನಿಂಬೆಹಣ್ಣು ಮೊಟ್ಟೆ ಇಟ್ಟು ಹೋಗಿದ್ದಾರೆ. ನಿಂಬೆಹಣ್ಣು ಮೊಟ್ಟೆ ನೋಡಿ ಸಾರ್ವಜನಿಕರು ಗಾಬರಿಯಾಗಿದ್ದಾರೆ. ಬೆಳಗಾವಿ ಪಾಲಿಕೆ ಎದುರು ಹೈ ಡ್ರಾಮಾ ನಡೆದಿದೆ. ಕನ್ನಡ ಧ್ವಜಸ್ತಂಭ ಸ್ಥಾಪನೆಗೆ ಹೋರಾಟಗಾರರ ನುಗ್ಗಿ ಬಂದಾಗ ಪೊಲೀಸರು ಅಡ್ಡಿ ಮಾಡಿದ್ರು. ಆಗ ಪೊಲೀಸರು ಹಾಗೂ ಹೋರಾಟಗಾರರ ನಡುವೆ ವಾಗ್ವಾದ ನಡೆಯಿತು. ಎಷ್ಟೇ ಗಲಾಟೆ ಮಾಡಿದ್ರು ಪೊಲೀಸರು ಧ್ವಜಸ್ತಂಭ ನಿರ್ಮಾಣಕ್ಕೆ ಬಿಡಲಿಲ್ಲ.
ಈ ನಡುವೆ ಪಾಲಿಕೆ ಮುಂದೆ ಕನ್ನಡ ಧ್ವಜ ಹಾರೋವರೆಗೆ ಚಪ್ಪಲಿ ತೊಡೋದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದ ಕಸ್ತೂರಿ ಬಾವಿಗೆ ಇಂದು ಚಪ್ಪಲಿ ತೊಡಿಸಿ ಕನ್ನಡಪರ ಹೋರಾಟಗಾರರು ವಿಷಯದಲ್ಲಿ ಹಸ್ತಕ್ಷೇಪ ಹಿನ್ನೆಲೆಯಲ್ಲಿ ಸಿಎಂ ಯಡಿಯೂರಪ್ಪಗೆ ದೇವಿಯ ಶಾಪ ತಟ್ಟಿದೆ ಎಂದು ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ. ಶಿವಮೊಗ್ಗದ ಸಾಗರದಲ್ಲಿ ಮಾತನಾಡಿದ ಅವರು, ಯಡಿಯೂರಪ್ಪಗೆ ದೇವಿ ಶಾಪದಿಂದಲೇ ಡಿನೋಟಿಫಿಕೇಷನ್ ಕೇಸ್ ಹೆಗಲಿಗೇರಿದೆ. ಅವರ ಪಕ್ಷದವರೇ ಬಿಎಸ್ವೈ ಬಗ್ಗೆ ಮಾತನಾಡುತ್ತಿದ್ದಾರೆ. ಜನವರಿ 16ರ ಬಳಿಕ ಬಿಎಸ್ವೈ ಅಧಿಕಾರ ಕಳೆದುಕೊಳ್ಳುತ್ತಿದ್ದಾರೆ. ಸಂಕ್ರಮಣ ಬಳಿಕ ರಾಜಕೀಯದಲ್ಲಿ ಹೊಸ ತಿರುವು ಪಡೆಯಲಿದೆ ಎಂದಿದ್ದಾರೆ. ಸಿಗಂದೂರು ದೇವಸ್ಥಾನದ ಬಗ್ಗೆ ಕೈ ಹಾಕಿದ್ರೆ ಯಡಿಯೂರಪ್ಪನವರಿಗೆ ಶಾಪ ಆಗತ್ತೆ ಅಂತ ಹೇಳಿದ್ದೆ. ಖಂಡಿತ ಡಿನೋಟಿಫೈ ಇದರಲ್ಲಿ ಶಾಪ ಆಗಿದೆ, ಈಗ ತಟ್ಟಿದೆ. ಸಿಗಂದೂರು ದೇವಿಯ ಶಾಪ ಒಂದು, ಅವರ ಪಕ್ಷದ MLAಗಳ ಶಾಪಗಳು ತಟ್ಟಿಕೊಂಡು ಇವತ್ತು ನಿಮಗೆ ಈ ತರ ಆಗ್ತಾ ಇದೆ. ಇವತ್ತು ಅವರ ಪಕ್ಷದವರೇ ಮತ್ತು ಸಿಗಂದೂರು ದೇವಿಯ ಶಾಪ ಅವರೇ ತಟ್ಟಿದ್ರಿಂದ ಇದೇ ಮುಂದಿನ 15-16ನೇ ತಾರೀಕು ನಂತರ ಯಡಿಯೂರಪ್ಪನವರು ಈ ಸರ್ಕಾರದಲ್ಲಿ ಇರೋದಿಲ್ಲ, ಖಂಡಿತ ಬರೆದಿರ್ತಾರೆ. 15ರ ನಂತರ ಯಡಿಯೂರಪ್ಪನವ್ರನ್ನ ಇಳಿಸ್ತಾರನ್ನೋದು ಅವರ ಪಕ್ಷದಲ್ಲಿ ಮೂಲ ಮತ್ತು ನಮ್ಮ ಸಿಗಂದೂರು ದೇವಿಯ ಶಾಪವನ್ನು ಅವರು ತಟ್ಟಿದೆ ಅನ್ನೋದು ಮಾತಾಡಿದ್ದಾರೆ. ಸಿಗಂದೂರು ದೇವಸ್ಥಾನದ ಬಗ್ಗೆ ಕೈ ಹಾಕಿದ್ರೆ ಯಡಿಯೂರಪ್ಪನವರಿಗೆ ಶಾಪ ಆಗತ್ತೆ ಅಂತ ಹೇಳಿದ್ದೆ. ಖಂಡಿತ ಡಿನೋಟಿಫೈ ಇದರಲ್ಲಿ ಶಾಪ ಆಗಿದೆ, ಈಗ ತಟ್ಟಿದೆ. ಸಿಗಂದೂರು ದೇವಿಯ ಶಾಪ ಒಂದು, ಅವರ ಪಕ್ಷದ MLAಗಳ ಶಾಪಗಳು ತಟ್ಟಿಕೊಂಡು ಇವತ್ತು ನಿಮಗೆ ಈ ತರ ಆಗ್ತಾ ಇದೆ. ಇವತ್ತು ಅವರ ಪಕ್ಷದವರೇ ಮತ್ತು ಸಿಗಂದೂರು ದೇವಿಯ ಶಾಪ ಅವರೇ ತಟ್ಟಿದ್ರಿಂದ ಇದೇ ಮುಂದಿನ 15-16ನೇ ತಾರೀಕು ನಂತರ ಬೆಂಗಳೂರಿಗರೇ ಎಚ್ಚರ ಎಚ್ಚರ. ಯಾಕಂದ್ರೆ ಬೆಂಗಳೂರಿನಲ್ಲಿ ವಾಯು ಮಾಲಿನ್ಯ ಹೆಚ್ಚುತ್ತಿದೆ. ಬೆಂಗಳೂರಿನ ವಾಯು ಗುಣಮಟ್ಟ ಕುಸಿತಗೊಂಡಿದೆ. ನಗರದ 20ಕ್ಕೂ ಹೆಚ್ಚು ಪ್ರದೇಶಗಳು ಡೇಂಜರ್ ಆಗಿದ್ದು, ಇಲ್ಲಿನ ಗಾಳಿಯಲ್ಲಿ ಮಾಲಿನ್ಯ ಪ್ರಮಾಣ ಹೆಚ್ಚಳವಾಗಿದೆ ಎಂದು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ಕೊಟ್ಟಿದೆ. ಬೆಂಗಳೂರಿನ ಜೊತೆಗೆ 3 ಜಿಲ್ಲೆಗಳಿಗೂ ಕಂಟಕವಾಗಿದ್ದು, ಧಾರವಾಡ, ದಾವಣಗೆರೆ, ಕಲಬುರಗಿ ಜಿಲ್ಲೆಗಳಲ್ಲಿ ವಾಯು ಗುಣಮಟ್ಟ ತೀವ್ರ ಕುಸಿತಗೊಂಡಿದೆ. ವಾಯು ಮಾಲಿನ್ಯದಿಂದ ಹಲವಾರು ಸಮಸ್ಯೆಗಳು ಉಂಟಾಗಿದ್ದು, ಅಸ್ತಮಾ, ಹೃದಯ ಸಂಬಂಧಿ ತೊಂದರೆ ಹೆಚ್ಚಾಗಿದೆ. ಚರ್ಮರೋಗ, ಶ್ವಾಸಕೋಶ ತೊಂದರೆ ಏರಿಕೆಯಾಗಲಿದೆ. ವಿಷ್ಣುವರ್ಧನ್ ಪುತ್ಥಳಿ ಧ್ವಂಸವಾದ ಬಳಿಕ ಇದೀಗ ಮಾಗಡಿ ರಸ್ತೆಯ ಟೋಲ್ ಗೇಟ್ ಸರ್ಕಲ್ನಲ್ಲಿ ವಿಷ್ಣು ಪುತ್ಥಳಿ ನಿರ್ಮಿಸಲು ಗುದ್ದಲಿ ಪೂಜೆ ನೆರವೇರಿದೆ. ಸರ್ಕಲ್ನ ಮತ್ತೊಂದು ಬದಿಯಲ್ಲಿ ವಿಷ್ಣು ಪ್ರತಿಮೆ ನಿರ್ಮಾಣವಾದರೆ, ವಿಷ್ಣು ಪುತ್ಥಳಿ ಇದ್ದ ಜಾಗದಲ್ಲಿ ಬಾಲಗಂಗಾಧರನಾಥ ಶ್ರೀಗಳ ಪುತ್ಥಳಿ ಇಡಲು ತೀರ್ಮಾನಿಸಲಾಗಿದೆ. ಈ ಹಿಂದೆಯೂ ಸಹ ಅದೇ ಸ್ಥಳದಲ್ಲಿ ವಿಷ್ಣುವರ್ಧನ್ ಪ್ರತಿಮೆ ಸ್ಥಾಪನೆಗೆ ಮಾತುಕತೆಯಾಗಿತ್ತು. ಹಾಲಿ ಇದ್ದ ಪ್ರತಿಮೆ ಸ್ಥಳಾಂತರ ಮಾಡಲು ನಿರ್ಧರಿಸಲಾಗಿತ್ತು. ಆದರೆ ಸ್ಥಳಾಂತರಕ್ಕೂ ಮುನ್ನ ರಾತ್ರೋರಾತ್ರಿ ಕಿಡಿಗೇಡಿಗಳು ಪ್ರತಿಮೆ ಧ್ವಂಸಗೊಳಿಸಿದ್ರು. ನಿಮ್ಮ ಪ್ರೀತಿಯ ಹುಡುಗ ಮೈಸೂರು ಕಾರಾಗೃಹದಲ್ಲಿದ್ದ ಭೂಗತ ಪಾತಕಿ ಬಚ್ಚಾ ಖಾನ್ನನ್ನ ಧಾರವಾಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಚ್ಚಾ ಖಾನ್ ಮೈಸೂರು ಜೈಲಿನಲ್ಲಿದ್ದುಕೊಂಡೇ ಧಾರವಾಡದ ಅನೇಕರಿಗೆ ಬೆದರಿಕೆ ಹಾಕ್ತಿದ್ದಂತೆ. ತನ್ನ ಬಂಟರ ಮೂಲಕ ಧಮಕಿ ಹಾಕಿಸಿ ಹಫ್ತಾ ವಸೂಲಿಗೆ ಬಚ್ಚಾ ಖಾನ್ ಇಳಿದಿದ್ದಂತೆ. ಫ್ರೌಡ್ ಇರ್ಫಾನ್ ಸಾವಿನ ಬಳಿಕ ಹುಬ್ಬಳ್ಳಿ ಧಾರವಾಡ ಮೇಲೆ ಹಿಡಿತ ಸಾಧಿಸಲು ಮುಂದಾಗಿದ್ದಂತೆ ಬಚ್ಚಾ ಖಾನ್. ಅನೇಕ ಉದ್ಯಮಿಗಳಿಗೆ, ಪೆಟ್ರೋಲ್ ಬಂಕ್ ಮಾಲೀಕರು ಸೇರಿದಂತೆ ಅನೇಕರಿಗೆ ಬಚ್ಚಾ ಖಾನ್ ಬಂಟರು ಧಮಕಿ ಹಾಕ್ತಿದ್ರಂತೆ. ಈ ಹಿನ್ನೆಲೆಯಲ್ಲಿ ಬಚ್ಚಾ ಖಾನ್ನನ್ನ ಧಾರವಾಡ ಉಪನಗರ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಚ್ಚಾ ಖಾನ್ನ 3 ಬಂಟರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯ ಫಲ ಇದು. ನೀರಿಲ್ಲದ ಪ್ರದೇಶಗಳಲ್ಲಿ ಈಗ ಭರ್ಜರಿ ನೀರು ಸಿಗ್ತಿದೆ. ಚಾಮರಾಜನಗರ ಹಾಗೂ ಗುಂಡ್ಲುಪೇಟೆಯ ಹಲವು ಭಾಗಗಳಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಳವಾಗಿದೆ. ಕೆಲ ತಿಂಗಳ ಹಿಂದೆ ಹರವೆ ಸುತ್ತಮುತ್ತ 700ರಿಂದ 800 ಅಡಿ ಆಳಕ್ಕೆ ಬೋರ್ವೆಲ್ ಕೊರೆದ್ರೂ ನೀರು ಸಿಗ್ತಾ ಇರಲಿಲ್ಲ. ಇದೀಗ 300ರಿಂದ 350 ಅಡಿಗೆ ನೀರು ಉಕ್ಕಿ ಬರ್ತಾ ಇದೆ. ಮೂಡ್ನಾಕೂಡು ಗ್ರಾಮದ ಜಮೀನೊಂದರಲ್ಲಿ 300 ಅಡಿಗೆ ನೀರು ಉಕ್ಕಿ ಬಂದಿದೆ. ನೀರು ಚಿಮ್ಮಿದ ದೃಶ್ಯ ಕಂಡು ಪುಳಕಗೊಂಡಿದ್ದಾರೆ ಗ್ರಾಮಸ್ಥರು. ಅವರು ಎಲ್ಲರೂ ತಾವು ಇವ್ರಿಗೆ ನಿಂತಿದ್ರು ಅಯ್ಯಪ್ಪ ಯಪ್ಪ ಅಪ್ಪ ಏನಪ್ಪ ಇದು ಅಯ್ಯೋ
ರಾಯಚೂರು ಜಿಲ್ಲೆಯಲ್ಲಿ ನರ್ಸ್ ಲಂಚದ ಬೇಡಿಕೆ ಇಟ್ಟು ಸಿಕ್ಕಿ ಹಾಕಿಕೊಂಡು ಕೆಲಸ ಕಳ್ಕೊಂಡಿದ್ದಾಳೆ. ಮಸ್ಕಿ ತಾಲೂಕಿನ ಮಲ್ಲಸಗುಡ್ಡದ ಉಪ ಆರೋಗ್ಯ ಕೇಂದ್ರದಲ್ಲಿ ಕಿರಿಯ ಆರೋಗ್ಯ ಸಹಾಯಕಿ ಸಾವಿತ್ರಿ ಅನ್ನೋರು ಹೆರಿಗೆಯಾದವರಿಗೆ ಲಂಚ ನೀಡುವಂತೆ ಬೇಡಿಕೆ ಇಡುತ್ತಿದ್ದಂತೆ ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗಿದೆ. ಎಚ್ಚೆತ್ತ ರಾಯಚೂರು ಜಿಲ್ಲಾ ಆರೋಗ್ಯಾಧಿಕಾರಿ ಲಂಚ ಕೇಳಿದ ಆರೋಗ್ಯ ಸಹಾಯಕಿ ಸಾವಿತ್ರಿಯನ್ನ ಅಮಾನತು ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದ ಶಿಂಷಾ ನದಿಯ ಹೊಸ ಸೇತುವೆ ಪಕ್ಕದಲ್ಲಿ ಅಕ್ರಮ ಮರಳುಗಾರಿಕೆ ಎಗ್ಗಿಲ್ಲದೆ ನಡೀತಾ ಇದೆ. ಅಕ್ರಮ ಮರಳು ಗಣಿಗಾರಿಕೆ ತಡೆಗಟ್ಟುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಬೆಂಗಳೂರು ಮೈಸೂರು ಹೆದ್ದಾರಿಗೆ ಹೊಸ ಸೇತುವೆ ನಿರ್ಮಾಣದ ಬಳಿಯೇ ರಾಜಾರೋಷವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಮರಳುಗಾರಿಕೆಯಿಂದ ಹೊಸದಾಗಿ ನಿರ್ಮಾಣವಾಗುತ್ತಿರುವ ಸೇತುವೆ ಕುಸಿಯುವ ಆತಂಕ ಮನೆ ಮಾಡಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಅಕ್ರಮ ಮರಳು ಗಣಿಗಾರಿಕೆ ತಡೆಗಟ್ಟುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ರಾಮನಗರದಲ್ಲಿ ಬಿಡದಿಯಲ್ಲಿರುವ ಟೊಯೋಟಾ ಕಿರ್ಲೋಸ್ಕರ್ ಕಂಪನಿ ಕಾರ್ಮಿಕರು ವಿನೂತನವಾಗಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇಂದು 50ನೇ ದಿನದ ಹೋರಾಟದ ಅಂಗವಾಗಿ ಪ್ರತಿಭಟನಾಕಾರರು ರಕ್ತದಾನ ಚಳವಳಿ ನಡೆಸುತ್ತಿದ್ದಾರೆ. ಆಡಳಿತ ಮಂಡಳಿ ಕಾರ್ಮಿಕ ಒಕ್ಕೂಟದ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿ 65 ಜನ ಕಾರ್ಮಿಕರನ್ನ ಅಮಾನತು ಮಾಡಲಾಗಿದ್ದು, ಹೋರಾಟ ಮಾಡುತ್ತಿದ್ದ 7 ಜನರನ್ನ ಕೆಲಸದಿಂದ ವಜಾ ಮಾಡಲಾಗಿದೆ. ಹೀಗಾಗಿ 1500ಕ್ಕೂ ಹೆಚ್ಚು ಜನ ಕಾರ್ಮಿಕರು ರಕ್ತದಾನ ಚಳವಳಿ ಹಮ್ಮಿಕೊಂಡಿದ್ದಾರೆ. ನವರಸ ನಾಯಕ ಜಗ್ಗೇಶ್ ಹಾಗೂ ಮಠ ಖ್ಯಾತಿಯ ನಿರ್ದೇಶಕ ಗುರುಪ್ರಸಾದ್ ಕಾಂಬಿನೇಷನ್ನಲ್ಲಿ ರಂಗನಾಯಕ ಸಿನಿಮಾ ಮೂಡಿಬರ್ತಾ ಇದೆ. ಇದರ ಮುಹೂರ್ತ ಕಾರ್ಯಕ್ರಮ ಇಂದು ಬಸವನಗುಡಿಯ ರಾಯರ ಮಠದಲ್ಲಿ ನೆರವೇರಿದೆ. ಜನವರಿಯಲ್ಲಿ ಈ ಸಿನಿಮಾ ಚಿತ್ರೀಕರಣ ಆರಂಭವಾಗಲಿದ್ದು, ಈ ಸಿನಿಮಾ ಅನೌನ್ಸ್ ಆಗಿ ತುಂಬಾ ದಿನವೇ ಕಳೆದಿದೆ. ಆದರೆ ಚಿತ್ರೀಕರಣ ಈಗಷ್ಟೇ ಪ್ರಾರಂಭವಾಗ್ತಾ ಇದೆ. ಮಠ ಹಾಗೂ ಎದ್ದೇಳು ಮಂಜುನಾಥ ಚಿತ್ರಗಳ ಮೂಲಕ ಜಗ್ಗೇಶ್ ಹಾಗೂ ಗುರುಪ್ರಸಾದ್ ಜೋಡಿ ಒಂದಾಗಿ ಮಾಡುತ್ತಿರುವ ಸಿನಿಮಾ ಇದಾಗಿದೆ. ರಂಗನಾಯಕ ಚಿತ್ರಕ್ಕೆ ಸಾಮ್ರಾಟ್ ಅಶೋಕ್ ಗೌತಮ್ ಛಾಯಾಗ್ರಹಣ ಇದೆ. ಇಡೀ ಸಿನಿಮಾವನ್ನ ಕಣ್ಣಿಗೆ ಕಟ್ಟಿಕೊಡುವಲ್ಲಿ ಸಾಮ್ರಾಟ್ ಅಶೋಕ್ ಗೌತಮ್ ಸಜ್ಜಾಗಿದ್ದಾರೆ. ಅನೂಪ್ ಸೀಳಿನ್ ಸಂಗೀತ ಚಿತ್ರಕ್ಕಿದೆ. ನಟ ರಮೇಶ್ ಅರವಿಂದ್ ಮಗಳು ನಿಹಾರಿಕಾ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಸಹೋದ್ಯೋಗಿ ಅಕ್ಷಯ್ ಜೊತೆ ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಖಾಸಗಿ ರೆಸಾರ್ಟ್ನಲ್ಲಿ ನಿಹಾರಿಕಾ ಮದುವೆಯಾಗಿದೆ. ಕೊರೋನಾ ವೈರಸ್ ಭೀತಿ ನಡುವೆ ಕೆಲವೇ ಆಪ್ತರು ಹಾಗೂ ಕುಟುಂಬಸ್ಥರನ್ನ ಆರತಾಕ್ಷತೆ ಕಾರ್ಯಕ್ರಮ ನಡೆಸಲು ರಮೇಶ್ ಅರವಿಂದ್ ಕುಟುಂಬದವರು ಯೋಜಿಸಿದ್ದಾರೆ. ಇವಿಷ್ಟು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.